ಯಾವ ಕರಾಳ ಘಟನೆ ಅನ್ವಿತಾಳನ್ನ ರಾತ್ರೋರಾತ್ರಿ ಆ ಅತ್ತೆ ಮನೆಯಿಂದ ಓಡಿ ಹೋಗೋ ತರ ಮಾಡ್ತು? ತನ್ನ ಒಪ್ಪಿಗೆ ಇಲ್ಲದೆ ಗಂಡ ಮಾಡಿದ ಆ ಕ್ರೂರ ಕೃತ್ಯಕ್ಕೆ ಕಾನೂನಿನಲ್ಲಿರೋ ಆ ದೊಡ್ಡ ಶಿಕ್ಷೆ ಆದ್ರೂ ಏನು? ಈ ಇಡೀ ಸಮಾಜ ಮತ್ತು ಕಪಟ ಸಂಬಂಧಗಳ ಮುಖವಾಡ ಕಳಚೋ ಕತೆ ಇಲ್ಲಿದೆ. ಒಲ್ಲದ ಒಲವು ಎಪಿಸೋಡ್ 4 ಈಗ ನಿಮ್ಮ ಮುಂದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಪ್ರತಿ ಸ್ಟೋರಿ ಪಾಯಿಂಟ್. ಅವರು ತಮ್ಮ ವಿಸಿಟಿಂಗ್ ಕಾರ್ಡ್ ಅನ್ನ ಅವಳಿಗೆ ನೀಡಿ ಪ್ರೀತಿಯಿಂದ ಹೇಳಿದ್ರು, ಮತ್ತೊಮ್ಮೆ ಥ್ಯಾಂಕ್ಸ್ ಅನ್ವಿತಾ. ನೀನನ್ನ ಮೀಟ್ ಮಾಡಿ ನಿನ್ನ ಈ ಅದ್ಭುತವಾದ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಂಡಿದ್ದಕ್ಕೆ ನನಗೆ ತುಂಬಾ ಹ್ಯಾಪಿ ಅನ್ನಿಸ್ತಿದೆ. ಇದು ನನ್ನ ಪರ್ಸನಲ್ ವಿಸಿಟಿಂಗ್ ಕಾರ್ಡ್. ಲೈಫ್ನಲ್ಲಿ ನಿನಗೆ ನನ್ನ ಕಡೆಯಿಂದ ಯಾವುದೇ ಹೆಲ್ಪ್ ಬೇಕಿದ್ರು ಪ್ಲೀಸ್ ಹೆಸಿಟೇಟ್ ಮಾಡದೆ ಕಾಲ್ ಮಾಡು. ಆ್ಯಂಡ್ ಹೌದು, ನಾನು ಖಂಡಿತ ಆಶಿಕ್ ಜೊತೆ ಪರ್ಸ್ನಲ್ ಆಗಿ ಮಾತಾಡ್ತೀನಿ. ಹೀಗೆ ಹೇಳ್ತಾ ಅವರು ಮುಗುಳ್ನಗ್ತಾ ಅಲ್ಲಿಂದ ಹೊರಟ್ರು. ಅನ್ವಿತಾ ತಿರುಗಿ ನೋಡಿದಾಗ ಆ ಕಾಲೇಜಿನ ದೊಡ್ಡದಾದ ಬ್ಯೂಟಿಫುಲ್ ಎಂಟ್ರೆನ್ಸ್ ಗೇಟ್ ಮೇಲೆ ಒಂದು ಬೃಹತ್ ಬೋರ್ಡ್ ಕಾಣಿಸ್ತು. ಅದರಲ್ಲಿ ಕಾಲೇಜ್ ಹೆಸರಿನ ಕೆಳಗೆ ಅದರ ಮಾಲೀಕರಾದ ವಿಶ್ವನಾಥ್ ಜೋಯಿಶ್ ಮತ್ತು ನಿಹಾರಿಕಾ ಜೋಯಿಶ್ ಎಂದು ಬರೆಯಲಾಗಿತ್ತು. ಅಂದ್ರೆ ಈ ಇಡೀ ಕಾಲೇಜು ಜೋಯಿಶ್ ಫ್ಯಾಮಿಲಿಗೆ ಸೇರಿದ್ದಾಗಿತ್ತು. ಇದನ್ನ ನೋಡಿ ಅನ್ವಿತಾಗೆ ಒಂದು ಕ್ಷಣ ಏನ್ ಮಾಡ್ಬೇಕು ಅಂತಾನೆ ತೋಚಲಿಲ್ಲ. ನಿಹಾರಿಕಾ ಜೋಯಿಶ್ ಅವಳನ್ನ ಗೇಟ್ ಹತ್ರ ಡ್ರಾಪ್ ಮಾಡಿ ಹೋಗಿದ್ರೇನೋ ನಿಜ, ಆದ್ರೆ ಅವಳ ಕೈಗೆ ಯಾವುದೇ ಅಡ್ಮಿಷನ್ ಲೆಟರ್ ಆಗ್ಲಿ ಅಥವಾ ಕನ್ಫರ್ಮೇಶನ್ ಕಾಪಿ ಆಗ್ಲಿ ಕೊಟ್ಟಿರ್ಲಿಲ್ಲ. ಮೇಲಾಗಿ ಅವರು ಸ್ವತಃ ಅವಳ ಜೊತೆ ಕಾಲೇಜ್ ಒಳಗಡೆ ಬಂದಿರ್ಲಿಲ್ಲ. ಅವರಿಬ್ರು ಯಾಕೆ ಹೀಗೆ ಮಾಡಿದ್ರು ಅಂತ ಅವಳಿಗೆ ಅರ್ಥವಾಗ್ತಾ ಇರ್ಲಿಲ್ಲ. ಅಷ್ಟರಲ್ಲೇ ಕಾಲೇಜಿನ ಮೇನ್ ಗೇಟ್ ನ ಒಂದು ಸಣ್ಣ ಡೋರ್ ಓಪನ್ ಆಯಿತು. ಅದರಿಂದ ಒಬ್ಬ ಲೇಡಿ ಆಫೀಸರ್ ಅಂಡ್ ಯೂನಿಫಾರ್ಮ್ ಧರಿಸಿದ್ದ ಒಬ್ಬ ಅಸಿಸ್ಟೆಂಟ್ ಸ್ಟಾಫ್ ಹೊರಗಡೆ ಬಂದ್ರು. ಆ ಲೇಡಿ ಅನ್ವಿತಾಳ ಹತ್ರ ಬಂದು ಸ್ಮೈಲ್ ಮಾಡ್ತಾ ಹೇಳಿದ್ರು, ಹಲೋ ಮಿಸ್ ಅನ್ವಿತಾ ಪಾಟೀಲ್, ನಿಮ್ಮನ್ನ ಭೇಟಿ ಮಾಡಿದ್ದು ತುಂಬಾ ಸಂತೋಷ ಆಯಿತು. ನಿಮ್ಮ MBA ಅಡ್ಮಿಷನ್ಗೆ ಸಂಬಂಧಿಸಿದ ಎಲ್ಲ ಡಾಕ್ಯುಮೆಂಟ್ಸ್ ಅಂಡ್ ಪ್ರೊಸೀಜರ್ಸ್ ಕಂಪ್ಲೀಟ್ ಆಗಿದೆ. ನೀವು ಜಸ್ಟ್ ಬಂದು ಆಫೀಸ್ನಲ್ಲಿ ಸೈನ್ ಮಾಡಿದ್ರೆ ಸಾಕು. ನೀವು ಫ್ರೀ ಇದ್ರೆ ನಡೆಸಿ ಹೋಗೋಣ. ನಿಮ್ಮ ಲಗೇಜ್ ಆಲ್ರೆಡಿ ನಿಮ್ಮ ರೂಮ್ಗೆ ತಲುಪಿಸುವ ವ್ಯವಸ್ಥೆ ಮಾಡಿದೀವಿ, ಚಿಂತಿಸಬೇಡಿ. ಸೈನ್ ಆದ್ಮೇಲೆ ನಾನೇ ನಿಮ್ಮನ್ನ ಹಾಸ್ಟೆಲ್ಗೆ ಕರ್ಕೊಂಡು ಹೋಗ್ತೀನಿ. ಇದನ್ನ ಕೇಳಿದ ಮೇಲಷ್ಟೇ ಅನ್ವಿತಾಗೆ ನಿರಾಳ ಅನ್ನಿಸ್ತು. ಅವಳ ಮನಸ್ಸು ಖುಷಿಯಿಂದ ಕುಣಿದಾಡೋಕೆ ಬಯಸ್ತಾ ಇತ್ತು. ಆದ್ರೂ ಅವಳು ತನ್ನ ಎಮೋಷನ್ಸ್ ಕಂಟ್ರೋಲ್ ಮಾಡಿಕೊಂಡು ಮುಖದಲ್ಲಿ ಯಾವುದೇ ಅತಿಯಾದ ಎಕ್ಸೈಟ್ಮೆಂಟ್ ತೋರಿಸ್ಲಿಲ್ಲ. ಅವಳು ಆ ಲೇಡಿ ಜೊತೆ ಕಾಲೇಜ್ ಆಫೀಸ್ಗೆ ಹೋಗಿ ಸೈನ್ ಮಾಡಿದ್ಲು. ಅಲ್ಲಿನ ಅಸಿಸ್ಟೆಂಟ್ ಸ್ಟಾಫ್ ಅವಳ ಲಗೇಜ್ ತಗೊಂಡು ಮುಂಚಿತವಾಗಿ ಹೋದ್ರು. ಅದಾದ ನಂತರ ಆಫೀಸ್ ಕಡೆಯಿಂದ ಕೊಟ್ಟ ಕಾಲೇಜ್ ವೆಹಿಕಲ್ನಲ್ಲೇ ಅನ್ವಿತಾಳನ್ನ ಕ್ಯಾಂಪಸ್ ಒಳಗಡೆ ಸ್ವಲ್ಪ ದೂರದಲ್ಲಿದ್ದ ಹಾಸ್ಟೆಲ್ಗೆ ಕರ್ಕೊಂಡು ಹೋಗ್ಲಾಯ್ತು. ಹಾಸ್ಟೆಲ್ ಹತ್ರ ಹೋದಾಗ ಅಲ್ಲಿನ ವಾರ್ಡನ್ ಕೂಡ ಅನ್ವಿತಾಳನ್ನ ಒಬ್ಬ VIP ತರ ಟ್ರೀಟ್ ಮಾಡಿ ಅವಳನ್ನ ರೂಮಿಗೆ ಕರ್ಕೊಂಡು ಹೋದ್ರು. ಅದು ಆ ಇಡೀ ಹಾಸ್ಟೆಲ್ನಲ್ಲೇ ಅತ್ಯಂತ ಲಕ್ಸುರಿಯಸ್ ಮತ್ತು ಎಕ್ಸ್ಪೆನ್ಸಿವ್ ರೂಮ್ಗಳಲ್ಲಿ ಒಂದಾಗಿತ್ತು. ಅದರಲ್ಲಿ AC, ಅಟ್ಯಾಚ್ಡ್ ಬಾತ್ರೂಮ್, ಸಾಕಷ್ಟು ಸ್ಪೇಸ್ ಇತ್ತು ಮತ್ತು ಯಾವುದೇ ರೂಮ್ ಮೇಟ್ ತೊಂದರೆ ಇಲ್ಲದೆ ಸಿಂಗಲ್ ರೂಮ್ ಆಗಿತ್ತು. ಇದೆಲ್ಲವನ್ನ ನೋಡಿದ ಅನ್ವಿತಾ ಕಳೆದ ರಾತ್ರಿ ನಡೆದ ಆ ಭಯಾನಕ ಘಟನೆ ಮತ್ತು ಕಳೆದ ಒಂದು ತಿಂಗಳಿನಿಂದ ತಾನು ಅನುಭವಿಸುತ್ತಿದ್ದ ಆ ಮೆಂಟಲ್ ಟಾರ್ಚರ್ ಎಲ್ಲವನ್ನ ಒಂದೇ ಕ್ಷಣದಲ್ಲಿ ಮರೆತು ಬಿಟ್ಲು. ಅವಳ ಲಗೇಜ್ ಆಲ್ರೆಡಿ ರೂಮ್ ತಲುಪಿತ್ತು ಮತ್ತು ಅಲ್ಲಿ ಅವಳಿಗಾಗಿ ಒಂದು ಬೆಸ್ಟ್ ರೆಸ್ಟೋರೆಂಟ್ನಿಂದ ಆರ್ಡರ್ ಮಾಡಿದ್ದ ಬಿಸಿ ಬಿಸಿ ಊಟ ರೆಡಿಯಾಗಿ ಇಡಲಾಗಿತ್ತು. ಅನ್ವಿತಾ ಜೋಯಿಶ್ ಫ್ಯಾಮಿಲಿಗೆ ತುಂಬಾ ಹತ್ತಿರದ ರಿಲೇಟಿವ್ ಇರಬೇಕು ಅಂದು ಗೆಸ್ ಮಾಡಿದ ವಾರ್ಡನ್ ಅನ್ವಿತಾಳನ್ನ ಪ್ರೀತಿಯಿಂದ ಹೊರಗೆ ಕರ್ಕೊಂಡು ಹೋಗಿ ಇಡೀ ಹಾಸ್ಟೆಲ್ ಏರಿಯಾ ಮತ್ತು ಇಂಪಾರ್ಟೆಂಟ್ ಪ್ಲೇಸಸ್ ಸುತ್ತಾಡಿಸಿ ತೋರಿಸಿದ್ರು. ಆಮೇಲೆ ಹಾಸ್ಟೆಲ್ನ ಕೆಲವು ಮುಖ್ಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ತುಂಬಾ ಸಾಫ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ, ಇನ್ಮೇಲೆ ನೀನು ಆರಾಮಾಗಿ ರೆಸ್ಟ್ ತಗೋ ಮಗ್ಳೆ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು. ಹಾಸ್ಟೆಲ್ ಕಾರಿಡಾರ್ನಲ್ಲಿ ನಡೆದು ಹೋಗ್ತಿದ್ದಾಗ ಅಲ್ಲಲ್ಲಿ ಹುಡುಗಿಯರು ಗುಂಪು ಗುಂಪಾಗಿ ನಿಂತು ತನ್ನನ್ನೇ ನೋಡಿ ಏನೋ ಹರಟೆ ಹೊಡಿತಿರೋದನ್ನ ಅನ್ವಿತಾ ಗಮನಿಸಿದ್ಲು. ಆದ್ರೆ ಸದ್ಯಕ್ಕೆ ಅನ್ವಿತಾಗೆ ಬೇರೆ ಇಂಪಾರ್ಟೆಂಟ್ ಕೆಲಸಗಳಿದ್ವು. ಹಾಗಾಗಿ ಅವಳು ಯಾರ ಕಡೆಗೂ ತಲೆ ಕೆಡಿಸ್ಕೊಳ್ದೆ ನೇರವಾಗಿ ತನ್ನ ರೂಮಿಗೆ ಬಂದ್ಲು. ಬ್ಯಾಗ್ನಿಂದ ಚಾರ್ಜರ್ ತೆಗೆದು ಫೋನ್ ಪ್ಲಗ್ ಇನ್ ಮಾಡಿದ್ಲು. ಆಮೇಲೆ ಬಟ್ಟೆಗಳನ್ನ ತೆಗೆದು ಸ್ನಾನ ಮಾಡೋಕೆ ಹೋದ್ಲು. ಟೈಮ್ ಆಲ್ರೆಡಿ ಸಂಜೆ 5 ಗಂಟೆ ದಾಟಿತ್ತು. ನಿನ್ನೆ ರಾತ್ರಿ 2 ಗಂಟೆಯಿಂದ ಈವರೆಗೆ ಕೇವಲ ಒಂದೆರಡು ಕಪ್ ಟೀ ಬಿಟ್ರೆ ಅವಳು ಹೊಟ್ಟೆಗೆ ಏನನ್ನೂ ಹಾಕಿರ್ಲಿಲ್ಲ. ಕನಿಷ್ಠ ಬಟ್ಟೆ ಕೂಡ ಚೇಂಜ್ ಮಾಡಿರ್ಲಿಲ್ಲ. ಹಾಗಾಗಿ ಅವಳಿಗೆ ಫಸ್ಟ್ ಫ್ರೆಶ್ ಅಪ್ ಆಗಬೇಕು, ತುಂಬಾ ಮುಖ್ಯವಾಗಿತ್ತು.
ಸ್ನಾನ ಮುಗಿಸಿ ಬಂದ ಮೇಲೆ ಅವಳು ತನ್ನ ಫೋನ್ ಆನ್ ಮಾಡಿದ್ಲು. ಆ ನಂಬರ್ ಕಂಪ್ಲೀಟ್ ಆಗಿ ಹೊಸದಾಗಿದ್ರಿಂದ ಫರ್ಹಾನ್, ಮೇಹರ್ ಮತ್ತೆ ಕಾಲೇಜ್ ಆಫೀಸ್ ಬಿಟ್ರೆ ಬೇರೆ ಯಾರ ಹತ್ರನೂ ಇರಲಿಲ್ಲ. ಫೋನ್ ಆನ್ ಆಗ್ತಾ ಇದ್ದಂತೆ ಕಾಲೇಜ್ ಅಡ್ಮಿಷನ್ಗೆ ಸಂಬಂಧಿಸಿದ ಕೆಲವು ನೋಟಿಫಿಕೇಶನ್ಸ್ ಅಂಡ್ ಇಮೇಲ್ಸ್ ಬಂದಿದ್ವು. ಜೊತೆಗೆ ಮೇಹರ್ ಮತ್ತು ಫರ್ಹಾನ್ ಅವರಿಂದ ಸಾಕಷ್ಟು ಮೆಸೇಜಸ್ ಬಂದಿದ್ವು. ಟೈಮ್ ನೋಡಿದಾಗ ಆವಾಗಲೇ ಸಂಜೆ 6 ಗಂಟೆ ಆಗಿತ್ತು. ಅವಳು ತಕ್ಷಣ ಮೇಹರ್ಗೆ ಕಾಲ್ ಮಾಡಿದ್ಲು. ಒಂದೇ ರಿಂಗಿಗೆ ಮೇಹರ್ ಕಾಲ್ ಪಿಕ್ ಮಾಡಿದ್ಲು. ಅನ್ವಿತಾ ಹಲೋ ಅನ್ನೋಷ್ಟರಲ್ಲೇ ಮೇಹರ್ ತುಂಬಾ ಆತಂಕದ ಧ್ವನಿಯಲ್ಲಿ ಕೇಳಿದ್ಲು. ಅನ್ವಿ, ಎಲ್ಲಿದ್ಯಾ ಫ್ರೆಂಡ್ ನೀನು? ಬೆಳಿಗ್ಗೆಯಿಂದ ನಿನ್ ಫೋನ್ ಕಂಪ್ಲೀಟ್ ಆಗಿ ಆಫ್ ಇತ್ತು. ನಿನ್ನನ್ನ ಪಿಕ್ ಮಾಡ್ಕೊಳ್ಳೋಕೆ ಸ್ಟೇಷನ್ಗೆ ಸಮೀರ್ ಹೋಗಿದ್ದ, ಆದ್ರೆ ನೀನ್ ಅಲ್ಲಿಗೆ ತಲುಪಲೇ ಇಲ್ಲ. ಅಸ್ಲು ನೀನು ಎಲ್ಲಿದ್ಯಾ? ಆರಾಮಾಗಿದ್ಯಾ ಅಲ್ವಾ? ಮೇಹರ್ ತನ್ನ ಬಾಲ್ಯದ ಗೆಳತಿಯ ಬಗ್ಗೆ ತುಂಬಾ ವರಿ ಮಾಡ್ಕೊಳ್ತಾ ಇದ್ಲು. ಅನ್ವಿತಾ ಅವಳನ್ನ ಸಮಾಧಾನ ಪಡಿಸ್ತಾ ಹೇಳಿದ್ಲು. ನಾನು ಕಂಪ್ಲೀಟ್ ಆಗಿ ಚೆನ್ನಾಗಿದ್ದೀನಿ ಮೇಹರ್, ಯಾವುದೇ ಟೆನ್ಷನ್ ಬೇಡ. ನಾನು ಆಲ್ರೆಡಿ ಹಾಸ್ಟೆಲ್ ರೂಮ್ ತಲುಪಿದ್ದೀನಿ. ಹೀಗೆ ಹೇಳ್ತಾ ಅನ್ವಿತಾ ರಾತ್ರಿ ಟ್ರೈನ್ನಲ್ಲಿ ನಡೆದ ಇನ್ಸಿಡೆಂಟ್ನಿಂದ ಹಿಡಿದು ಇಲ್ಲಿವರೆಗೆ ನಡೆದ ಎಲ್ಲವನ್ನ ಮೇಹರ್ಗೆ ವಿವರಿಸಿದ್ಲು. ಆದ್ರೆ ತಾನು ಬದುಕಿಸಿದ ಆ ವ್ಯಕ್ತಿ ಸ್ವತಃ ಆಶಿಕ್ ಜೋಯಿಶ್ ಅನ್ನೋ ಸತ್ಯವನ್ನ ಮಾತ್ರ ಅವಳು ಮೇಹರ್ ಹತ್ರ ಮುಚ್ಚಿಟ್ಲು. ತಾನು ಪ್ರಾಣ ಉಳಿಸಿದ ವ್ಯಕ್ತಿ ಜೋಯಿಶ್ ಇಂಡಸ್ಟ್ರೀಸ್ ನಲ್ಲಿ ಒಂದು ದೊಡ್ಡ ಪೋಸ್ಟ್ ನಲ್ಲಿ ಇರೋ ಎಂಪ್ಲಾಯ್ ಆಗಿದ್ದು, ಯಾವುದೋ ಅಫಿಷಿಯಲ್ ವರ್ಕ್ ಮೇಲೆ ಅದೇ ಟ್ರೈನ್ ನಲ್ಲಿ ಹೋಗ್ತಿದ್ದಾಗ ಪಾಯ್ಸನ್ ಆಗಿತ್ತು ಅಂತ ಸುಳ್ಳು ಹೇಳಿದ್ಲು. ಆ ಹೆಲ್ಪ್ಗೆ ಪ್ರತಿಯಾಗಿ ಅವನ ಕಂಪನಿ ಕಡೆಯವರು ತಮ್ಮ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಕಾಲೇಜ್ನಲ್ಲಿ ಸೀಟ್ ಕನ್ಫರ್ಮ್ ಮಾಡಿಸಿ ಹಾಸ್ಟೆಲ್ನಲ್ಲಿ ಒಂದು ಲಕ್ಸುರಿ ರೂಮ್ ಕೂಡ ಅರೇಂಜ್ ಮಾಡಿಕೊಟ್ಟಿದ್ದಾರೆ ಅಂತ ಕತೆ ಮುಗಿಸಿದ್ಲು. ಇದೆಲ್ಲವನ್ನ ಕೇಳಿದ ಮೇಲಷ್ಟೇ ಮೇಹರ್ಗೆ ನಿರಾಳ ಅನ್ನಿಸ್ತು. ಅವಳು ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ತುಂಬಾ ಸೀರಿಯಸ್ ವಾಯ್ಸ್ ನಲ್ಲಿ ಹೇಳಿದ್ಲು. ಅನ್ವಿ, ನೀನೀಗ ಎಂತಹ ಕಷ್ಟದ ಸಿಚುವೇಶನ್ ಫೇಸ್ ಮಾಡ್ತಿದ್ಯಾ ಅಂತ ನನಗ್ ಗೊತ್ತು. ನೀನ್ ಹೊರಗಡೆ ಅದನ್ನ ಎಕ್ಸ್ಪ್ರೆಸ್ ಮಾಡದೇ ಇರಬಹುದು, ಆದ್ರೆ ಒಳಗಡೆ ತುಂಬಾ ಪೇನ್ ಅನ್ಭವಿಸ್ತಿದ್ಯಾ. ಅಂತ ಪರಿಸ್ಥಿತಿಯಲ್ಲೂ ನಿನ್ ನೋವು ಮರೆತು ಒಬ್ಬ ಅಪರಿಚಿತನ ಪ್ರಾಣ ಉಳಿಸೋಕೆ ನಿಂತೆ ನೋಡು. ಬಹುಶಃ ಅದಕ್ಕೆ ಆ ದೇವ್ರು ನಿನ್ ಜೊತೆ ನಿಂತು ಈ ಪವಾಡ ಮಾಡಿಸಿದಾನೆ. ಮೇಹರ್ ಆಡಿದ ಆ ಮಾತುಗಳು ಅನ್ವಿತಾಳ ಕಣ್ಣಲ್ಲಿ ಮತ್ತೆ ನೀರು ತರಿಸಿದ್ವು. ಕಣ್ಣೀರನ್ನ ತಡೆಯುವ ಪ್ರಯತ್ನ ಮಾಡದೆ ಅನ್ವಿತಾ ಅಳ್ತಾನೆ ಹೇಳಿದ್ಲು. ನನ್ನ ಸ್ವಂತ ಜನರೇ ನನ್ನ ಜೊತೆ ನಿಲ್ಲಿಲ್ಲ ಮೇಹರ್, ಇನ್ನು ದೇವ್ರ ನನ್ನ ಜೊತೆ ಹೇಗ್ ನಿಲ್ತಾನೆ ಹೇಳು. ಹೌದು, ಆದ್ರೆ ಇವತ್ತು ಇಲ್ಲಿ ನಡೆದಿರೋದು ನಿಜಕ್ಕೂ ಒಂದು ಮಿರಾಕಲ್ ತರಾನೇ ಇದೆ ಗೊತ್ತಾ. ನಿನ್ನೆ ಒಂದೇ ರಾತ್ರಿಯಲ್ಲಿ ನಾನು ಲೈಫ್ನ ಎಷ್ಟೋ ವಿಭಿನ್ನ ಮುಖಗಳನ್ನ ನೋಡ್ಬಿಟ್ಟೆ. ಸರಿ, ಅದನ್ನೆಲ್ಲ ಬಿಡು. ವಿರಾಜ್ ಹೇಗಿದ್ದಾನೆ? ನಮ್ಮ ಆ ಮನೇಲಿ ಈಗ ಏನ್ ನಡೀತಿದೆ? ಅನ್ವಿತಾ ಆ ಕ್ವಶನ್ ಕೇಳ್ತಿದಂತೆ ಮೇಹರ್ ಕಡೆಯಿಂದ ಕಂಪ್ಲೀಟ್ ಸೈಲೆನ್ಸ್ ಆಯ್ತು. ಆಮೇಲೆ ಅವಳು ವಿಷಯ ಬದಲಾಯಿಸ್ತಾ ಹೇಳಿದ್ಲು. ಅನ್ವಿ, ನನ್ ಮಾತ್ ಕೇಳು. ಅಲ್ಲಿ ಏನ್ ನಡೀತಿದೆ, ಯಾರು ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ನೀನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೂ ನಿನ್ಗೂ ಯಾವುದೇ ಸಂಬಂಧ ಇಲ್ಲ. ನಿನ್ಗೆ ಮತ್ತೆ ಮೆಂಟಲ್ ಟೆನ್ಷನ್ ಕೊಡೋ ಆ ಕಹಿ ವಿಷಯಗಳನ್ನ ನೀನ್ ಯಾಕೆ ತಿಳ್ಕೊಬೇಕು ಹೇಳು. ಎಲ್ಲವೂ ಚೆನ್ನಾಗಿದೆ ಅಂತ ಅನ್ಕೊಂಡು ಸುಮ್ಮನಿದ್ಬಿಡು. ಈಗ ನೀನು ತುಂಬಾ ಟಯರ್ಡ್ ಆಗಿದ್ಯಾ, ಫಸ್ಟ್ ಆರಾಮಾಗಿ ರೆಸ್ಟ್ ತಗೋ. ನಾವು ನಾಳೆ ಫ್ರೀಯಾಗಿ ಮಾತಾಡೋಣ, ಓಕೆನಾ? ಹೀಗೆ ಹೇಳ್ತಾ ಮೇಹರ್ ತಕ್ಷಣ ಕಾಲ್ ಕಟ್ ಮಾಡಿದ್ಲು. ಆದ್ರೆ ಅವಳು ಹಾಗೆ ಸಡನ್ ಆಗಿ ಫೋನ್ ಇಟ್ಟಿದ್ದು ಅನ್ವಿತಾ ಮನಸ್ಸಿನಲ್ಲಿ ಸಾವಿರಾರು ಹೊಸ ಅನುಮಾನಗಳನ್ನ ಹುಟ್ಟುಹಾಕ್ತು. ಕಳೆದ 1 ತಿಂಗಳಿನಿಂದ ಅವಳು ಅನುಭವಿಸಿದ ಆ ನೆನಪುಗಳು ಎಷ್ಟು ಕಹಿಯಾಗಿದ್ದವು ಎಂದ್ರೆ ಅವಳ ಲೈಫ್ನ ಹಳೆಯ ಸುಂದರ ಕ್ಷಣಗಳು ಕೂಡ ಆ ನೋವನ್ನ ಅಳಿಸೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ತಾನು ತಿಂಗಳುಗಟ್ಲೆ ನೋಡೋಕೆ ಮುಟ್ಟೋಕೆ ಕಾಯ್ತಾ ಇದ್ದ ವಿರಾಜ್ ಮುಖವನ್ನ ಈಗ ಅವಳು ಅಷ್ಟೇ ತೀವ್ರವಾಗಿ ದ್ವೇಷಿಸೋಕೆ ಸ್ಟಾರ್ಟ್ ಮಾಡಿದ್ಲು. ಆ ಅತ್ತೆ ಮನೆಯ ಗೆಸ್ಟ್ ರೂಮಿನ ಬೆಡ್ ಮೇಲೆ ಮಲಗಿ ಪಕ್ಕದ ರೂಮಿನಲ್ಲಿ ವಿರಾಜ್ ಮತ್ತು ಕಿಯಾರ ಆಡ್ತಿದ್ದ ಪ್ರೀತಿಯ ಸಂಭಾಷಣೆಗಳನ್ನ ಕೇಳಿಸ್ಕೊಂಡ ಆ ಕರಾಳ ರಾತ್ರಿಗಳನ್ನ ಅವಳಿಗೆ ತನ್ನ ಮನಸ್ಸಿನಿಂದ ಅಳಿಸಾಕೋಕೆ ಸಾಧ್ಯನೇ ಇರಲಿಲ್ಲ. ಅವರ ಅಫೇರ್, ಅವರ ಆ ಉಸಿರಾಟದ ಏರಿಳಿತ ಎಲ್ಲವೂ ಅವಳಿಗೆ ಸ್ಪಷ್ಟವಾಗಿ ಕೇಳಿಸ್ತಿತ್ತು. ಎಲ್ಲದಕ್ಕಿಂತ ನರಕ ಅಂದ್ರೆ ಇದೆಲ್ಲವೂ ಅವಳ ಕಣ್ಣೆದ್ರೆ ತನ್ನ ಮತ್ತು ವಿರಾಜ್ ಅವರ ಮ್ಯಾರಿಡ್ ಲೈಫ್ ಸ್ಟಾರ್ಟ್ ಆದ ಅದೇ ಮನೆಯ ಒಂದೇ ಕೋಣೆಯಲ್ಲಿ ಯಾವುದೇ ನಾಚಿಕೆ ಇಲ್ಲದೆ ನಡೀತಿತ್ತು. ಅನ್ವಿತಾ ಇಷ್ಟೆಲ್ಲ ಹ್ಯುಮಿಲೇಷನ್ ಸಹಿಸ್ಕೊಳ್ತಾ ಇದ್ದಿದ್ದು ಕೇವಲ ತನ್ನ ತಲೆಯ ಮೇಲೊಂದು ಚಾವಣಿ ಇರ್ಲಿ, ಹೆಸರಿನ ಹಿಂದೆ ವಿರಾಜ್ ಉಪನಾಮ ಇರ್ಲಿ ಮತ್ತು ಈ ಸೊಸೈಟಿಯ ಭಯಕ್ಕಾಗಿ ಮಾತ್ರ. ಬಹುಶಃ ಒಂದು ಹಂತದಲ್ಲಿ ಅವಳು ಅದಕ್ಕೆ ಒಗ್ಗಿಕೊಂಡು ಬಿಡ್ತಿದ್ಲೇನೋ. ಆದ್ರೆ ಇನ್ನೊಂದ್ ಕಡೆ ವಿರಾಜ್ ಮುಖದಲ್ಲಿ ಸಣ್ಣ ಗಿಲ್ಟ್ ಆಗ್ಲಿ,
ಕಣ್ಣಿನಲ್ಲಿ ನಾಚಿಕೆಯಾಗ್ಲಿ ಇರ್ಲಿಲ್ಲ. ಅವನು ತುಂಬಾ ಗರ್ವದಿಂದ ಎದೆ ಎತ್ತಿ ತಿರುಗಾಡ್ತಿದ್ದ. ತಾನೇ ಒಬ್ಬ ಬಲಿಪಶು ಎನ್ನುವಂತೆ ಆಕ್ಟ್ ಮಾಡ್ತಾ ಇದ್ದ. ಅನ್ವಿತಾಳಿಗೆ ಒಂದು ಮಗುವನ್ನ ಕೊಡೋಕೆ ಸಾಧ್ಯವಾಗದಿದ್ದನ್ನೇ ದೊಡ್ಡ ಮಿಸ್ಟೇಕ್ ಅಂತ ಅವಳ ಮೇಲೆ ಬ್ಲೇಮ್ ಮಾಡ್ತಾ ಇದ್ದ. ಇಷ್ಟೆಲ್ಲ ಆದ್ರೂ ಎಲ್ಲವನ್ನ ನಾರ್ಮಲ್ ಮಾಡೋಕೆ ಡಿಸೈಡ್ ಮಾಡಿದ್ದ ಅನ್ವಿತಾ ತನ್ನ ಲೈಫ್ ಅನ್ನು ಹೀಗೆಯೇ ಕಳೆಯಲು ನಿರ್ಧರಿಸಿದ್ಲು. ವಿರಾಜ್ ಸಂತೋಷ ಕಿಯಾರಾ ಜೊತೆ ಇರೋದಾದ್ರೆ ಹಾಗೆ ಆಗ್ಲಿ, ತಾನು ಅವ್ರ ಮಧ್ಯೆ ಬರಲ್ಲ ಅನ್ಕೊಂಡಿದ್ಲು. ಆದ್ರೆ ಯಾವಾಗ ಈ ಕಹಿ ಸುದ್ದಿ ತಂದೆಯ ಕಿವಿಗೆ ಬಿದ್ದು ಅವ್ರು ಕೋಪದಿಂದ ಅವಳನ್ನ ತವರಿಗೆ ಕರ್ಕೊಂಡು ಬಂದ್ರೋ, ಆಮೇಲೆ ತನ್ನ ಸ್ವಂತ ತಾಯಿ ತನ್ನ ಮದುವೆ ಮತ್ತು ತನ್ನ ಬಗ್ಗೆ ಇಷ್ಟೊಂದು ಕೀಳಾಗಿ ಯೋಚಿಸ್ತಿರೋದನ್ನ ಕಣ್ಣಾರೆ ಕಂಡ್ಲೋ, ಅವಳು ಕಂಪ್ಲೀಟ್ ಆಗಿ ಒಡೆದು ಹೋಗಿದ್ಲು. ನಂತರ ಎಲ್ಲರ ಬಲವಂತಕ್ಕೆ ಮಣಿದು ಮತ್ತೆ ಅತ್ತೆ ಮನೆಗೆ ವಾಪಸ್ ಬಂದ ದಿನವೇ ವಿರಾಜ್ ಅವಳನ್ನ ಲೈಫ್ನಿಂದ ಸಾಗ್ ಹಾಕಲು 20 ಲಕ್ಷದ ಚೆಕ್ ಕೊಟ್ಟಿದ್ದ. ಆಗ್ಲೂ ಕೂಡ ಅನಿತಾಗೆ ಯಾರಿಗೂ ಹೇಳದೆ ಸದ್ದಿಲ್ದೆ ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗುವ ಯಾವುದೇ ಪ್ಲಾನ್ ಇರ್ಲಿಲ್ಲ. ಆದ್ರೆ ಅದಾದ ನಂತರ ಅವಳನ್ನ ಕಂಪ್ಲೀಟ್ ಆಗಿ ಬೆಚ್ಚಿ ಬೀಳಿಸುವಂತಹ ಒಂದು ಭಯಾನಕ ಘಟನೆ ಅಲ್ಲಿ ಸಂಭವಿಸ್ತು. ಕೇವಲ ಆ ಒಂದೇ ಒಂದು ವಾರದ ಅವಧಿಯಲ್ಲಿ ನಡೆದ ಆ ಘಟನೆಯಿಂದಲೇ ಅವಳು ತನ್ನ ಲೈಫ್ನ ಈ ಅತಿ ದೊಡ್ಡ ಮತ್ತು ಕಠಿಣ ನಿರ್ಧಾರವನ್ನ ತಗೊಳ್ಳುವಂತೆ ಮಾಡಿತ್ತು. ಮೇಹರ್ ಕಾಲ್ ಕಟ್ ಮಾಡಿದ್ಮೇಲೆ ಅನ್ವಿತಾಳ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಮೂಡಿ ಅವಳನ್ನ ತೀವ್ರ ಆತಂಕಕ್ಕೆ ತಳ್ಳಿದ್ವು. ತಾನು ತಗೊಂಡ ನಿರ್ಧಾರದ ಬಗ್ಗೆ ಅವಳಿಗೆ ಯಾವುದೇ ವಿಷಾದವಿರಲಿಲ್ಲ. ಆದ್ರೆ ತಾನು ರಾತ್ರೋರಾತ್ರಿ ಮನೆ ಬಿಟ್ಟು ಬಂದ ಮೇಲೆ ಸುತ್ತಮುತ್ತಲಿನ ಜನ ಏನೆಲ್ಲ ಆಡ್ಕೊಳ್ತಿರಬಹುದು ಎಂದು ನೆನೆಸಿಕೊಂಡರೆ ಅವಳಿಗೊಂಥರ ಭಯ ಆಗ್ತಾ ಇತ್ತು. ಆದ್ರೆ ಏನೇ ಇರ್ಲಿ, ಇನ್ಮೇಲೆ ಸಮಾಜಕ್ಕೆ ಹೆದರಿ ತನ್ನನ್ನ ತಾನು ಸಾಬೀತುಪಡಿಸ್ಕೊಳ್ದೆ ಹಾಗೆ ಸೋತು ಕೂತ್ರೆ ಅದು ತನ್ನ ಆತ್ಮಕ್ಕೆ ತಾನೇ ಮಾಡಿಕೊಳ್ಳೋ ದ್ರೋಹ ಅನ್ನಿಸ್ತು. ಕಳೆದ 2 ದಿನಗಳ ಜರ್ನಿ ಮತ್ತು ಆ ಮೆಂಟಲ್ ಟೆನ್ಷನ್ ನಿಂದ ಕಂಪ್ಲೀಟ್ ಆಗಿ ಟಯರ್ಡ್ ಆಗಿದ್ದ ಅನ್ವಿತಾ ಡಿನ್ನರ್ ಮುಗಿಸಿ ಬೆಡ್ ಮೇಲೆ ಮಲಗಿದ ತಕ್ಷಣ ಗಾಢ ನಿದ್ದೆಗೆ ಜಾರಿದ್ಲು. ಅವಳು ನಿದ್ರಿಸುತ್ತಿದ್ದಂತೆ ಅನ್ವಿತಾಗೆ ತನ್ನ ಬಾಡಿ ಮೇಲೆ ಯಾರೋ ಟಚ್ ಮಾಡಿದ ಹಾಗೆ ಫೀಲ್ ಆಯಿತು. ಒಂಥರ ತುಂಬಾ ಪರಿಚಿತವಾದ ಸ್ಪರ್ಶವದು. ಆ ವ್ಯಕ್ತಿಯ ಕೈಗಳು ಅವಳ ದೇಹವನ್ನ ಮುಟ್ತಿರೋದನ್ನ ಕಂಡು ಅವಳು ಸಡನ್ ಆಗಿ ಕಣ್ಣು ತೆರೆದು ನೋಡಿದಾಗ ವಿರಾಜ್ ಅವಳ ಮುಖದ ಹತ್ರ ಬಾಗಿ ನಿಂತಿದ್ದ. ಅವನನ್ನ ನೋಡಿದ ಅನ್ವಿತಾ ತನ್ನ ಅರ್ಧ ಮುಚ್ಚಿದ ಕಣ್ಣುಗಳನ್ನ ಪೂರ್ತಿ ಬಿಟ್ಟು ಇದು ಭ್ರಮೆಯೋ ಅಥವಾ ವಾಸ್ತವವೋ ಅಂತ ಡಿಫ್ರೆನ್ಸ್ ಕಂಡುಹಿಡಿಯೋಕೆ ಟ್ರೈ ಮಾಡಿದ್ಲು. ಆದರೆ ಅದು ಖಂಡಿತ ವಿರಾಜ್ನೇ ಆಗಿದ್ದ. ಇದನ್ನ ನೋಡಿದ ತಕ್ಷಣ ಅನ್ವಿತಾ ಬೆಡ್ ಮೇಲಿಂದ ಸಡನ್ ಆಗಿ ಎದ್ದು ಕುಳಿತು ವಿಪರೀತ ಕೋಪದಿಂದ ವಿರಾಜ್ಗೆ ಹೇಳಿದ್ಲು, ವಿರಾಜ್, ನೀನಿಲ್ಲಿ ಏನು ಮಾಡ್ತಿದ್ಯಾ? ನೀನು ಈ ಟೈಮ್ನಲ್ಲಿ ನೀನು ಹೊಸ ಹೆಂಡತಿ ಕಿಯಾರ ಜೊತೆ ಇರ್ಬೇಕಲ್ವಾ? ನೀನೇನಾದ್ರೂ ನಿನ್ ತಪ್ಪಿಗೆ ಕ್ಷಮೆ ಕೇಳೋಕೆ ಬಂದಿದ್ರೆ ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ನಾನ್ ನಿನ್ ಜೊತೆ ಮಾತಾಡೋಕೆ ಇಷ್ಟಪಡಲ್ಲ. ನಿನ್ನ ಲೈಫ್ನಲ್ಲಿ ನೀನ್ ಏನ್ ಬೇಕಾದ್ರೂ ಮಾಡ್ಕೊ, ನಾನು ಅದರಲ್ಲಿ ತಲೆ ಹಾಕಲ್ಲ. ಅದೇ ತರ ನೀನು ಕೂಡ ನನ್ನ ಲೈಫ್ನಲ್ಲಿ ಇಂಟರ್ಫಿಯರ್ ಆಗ್ಬೇಡ. ಪ್ಲೀಸ್ ಗೋ ಅವೇ. ಅನ್ವಿತಾಳ ಆ ಖಡಕ್ ಮಾತುಗಳನ್ನ ಕೇಳಿ ವಿರಾಜ್ ಮುಖದಲ್ಲಿ ಒಂದು ವಿಚಿತ್ರವಾದ ಕಪಟ ನಗು ಮೂಡಿತು. ಅವನು ಅನ್ವಿತಾಳ 2 ಭುಜಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಹೇಳ್ದ, ಅನ್ವಿ, ಎಲ್ಲವನ್ನ ಸರಿಪಡಿಸೋಕೆ ನನ್ನ ಹತ್ರ ಇನ್ನೊಂದು ಬೆಸ್ಟ್ ಪ್ಲಾನ್ ಇದೆ. ಕಿಯಾರ ತುಂಬಾ ರಿಚ್ ಫ್ಯಾಮಿಲಿಗೆ ಸೇರಿದ ಹುಡುಗಿ. ಅವಳ ತಂದೆ ಮತ್ತೆ ಬ್ರದರ್ಗೆ ಇಂಡಿಯಾದಲ್ಲಿ ಒಂದು ದೊಡ್ಡ ಬ್ರಾಂಚ್ ಇದೆ. ಅದಕ್ಕೆ ಅವರು ನನ್ನನ್ನ ಇಲ್ಲಿಗೆ ಕಳಿಸಿದ್ದಾರೆ. ನಾನು ಇನ್ಮೇಲೆ ಇಲ್ಲಿ ಕಂಪ್ಲೀಟ್ ಬಾಸ್ ತರ ಇರ್ತೀನಿ. ಕಿಯಾರ ನನ್ನನ್ನ ಹುಚ್ಚುಳ ತರ ಲವ್ ಮಾಡ್ತಾಳೆ. ಅದಕ್ಕೆ ನನ್ಗೆ ಆಲ್ರೆಡಿ ಮದ್ವೆ ಆಗಿದೆ ಅಂತ ಗೊತ್ತಿದ್ರು ಅವಳು ನನ್ನನ್ನ ಮದ್ವೆ ಆಗೋಕೆ ಒಪ್ಕೊಂಡಿದ್ದು. ಈಗ ಅವಳನ್ನ ಬಿಟ್ಟು ಹೋದ್ರೆ ನನ್ನ ಕೆರಿಯರ್ ಅಂಡ್ ನನ್ನ ಫ್ಯಾಮಿಲಿ ಸ್ಟೇಟಸ್ ಎರಡೂ ಹಾಳಾಗುತ್ತೆ. ಬಟ್ ಸತ್ಯ ಹೇಳ್ಬೇಕಂದ್ರೆ ಅನ್ವಿ, ನಾನು ಇವತ್ತಿಗೂ ನಿನ್ನನ್ನ ಅಷ್ಟೇ ಲವ್ ಮಾಡ್ತೀನಿ. ಆದ್ರೆ ನಿನ್ನನ್ನ ಪಬ್ಲಿಕ್ ಆಗಿ ನನ್ನ ಜೊತೆ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ತುಸು ಹೊತ್ತು ಸೈಲೆಂಟ್ ಆಗಿದ್ದ ವಿರಾಜ್ ಮತ್ತೆ ಮುಂದುವರಿಸಿ ಹೇಳ್ದ, ಆದ್ರೆ ಅನ್ವಿ, ನೀನು ಲಕ್ಷುರಿಯಾಗಿ ಬದುಕೋಕೆ ಅಂತಾನೆ ನಿನ್ಗೊಂದು ಪ್ರತ್ಯೇಕ ಫ್ಲಾಟ್ ತೆಗೆಸ್ಕೊಡ್ತೀನಿ. ನೀನು ಯಾವುದೇ ಖರ್ಚಿನ ಬಗ್ಗೆ ಚಿಂತಿಸ್ಬೇಕಾಗಿಲ್ಲ. ನಿನ್ನ ಫ್ಯಾಮಿಲಿಗೂ ನೀನು ಹೊರೆಯಾಗೋ ಅವಶ್ಯಕತೆ ಇರಲ್ಲ. ಪ್ರತಿಯಾಗಿ ನೀನು ನನ್ನ ಹೆಂಡತಿಯಾಗಿ ನನ್ಗಾಗಿ ಯಾವಾಗ್ಲೂ ಮಾಡ್ತಾ ಇದ್ದ ಆ ಎಲ್ಲ ಕರ್ತವ್ಯಗಳನ್ನ ಮಾಡ್ತಾ ಇರ್ಬೇಕು. ಅಷ್ಟೇ ಪ್ರತಿಯಾಗಿ ನಾನು ನಿನ್ನ ಎಲ್ಲ ರೀತಿಯಲ್ಲೂ ಹ್ಯಾಪಿಯಾಗಿ ಇಡ್ತೀನಿ. ಹೇಗಿದ್ರು ರಿಹಾನ್ ಹುಟ್ಟದಾಗ್ನಿಂದ ಕಿಯಾರ ಯಾವಾಗ್ಲೂ ಅವನ ಜೊತೆನೆ ಬ್ಯುಸಿ ಇರ್ತಾಳೆ. ಮೇಲಾಗಿ ಅವಳು ನೋಡೋಕೆ ನಿನ್ನಷ್ಟು ಬ್ಯೂಟಿಫುಲ್ ಆಗ್ಲಿ ಅಥವಾ ಇಂಟೆಲಿಜೆಂಟ್ ಆಗ್ಲಿ ಅಲ್ಲ.
ವಿರಾಜ್ ಆಡಿದ ಆ ಕೀಳು ಮಾತುಗಳನ್ನ ಕೇಳಿದ್ಮೇಲೆ ಅವಳಿಗೆ ಅವನ ಮೇಲೆ ದ್ವೇಷಕ್ಕಿಂತ ಹೆಚ್ಚಾಗಿ ಅಸಹ್ಯ ಹುಡ್ತು. ಕಳೆದ 3 ವರ್ಷಗಳಿಗಿಂದ ಒಬ್ಬ ಹೆಂಡತಿ ಮತ್ತು ಪ್ರೇಯಸಿಯ ನಡುವಿನ ವ್ಯತ್ಯಾಸವೇ ತಿಳಿಯದ ಒಬ್ಬ ನೀಚ ಪುರುಷನ ಜೊತೆ ತಾನು ಬದುಕಿದ್ನಲ್ಲ ಅಂತ ಅವಳಿಗೆ ಅನ್ನಿಸ್ತು. ತನ್ನದೇ ಸ್ವಂತ ಹೆಂಡತಿಯನ್ನ ಕೀಳಾಗಿ ಸೀಕ್ರೆಟ್ ಆಗಿ ಇಟ್ಕೊಳ್ಳೋಕೆ ಕೇಳಿದ ಅವನ ಆ ಕ್ಯಾರೆಕ್ಟರ್ ನೋಡಿ ಅವಳು ಒಡೆದು ಹೋದ್ಲು. ಅನ್ವಿತಾ ತನ್ನ ಮೇಲಿದ್ದ ಅವನ ಕೈಯನ್ನ ಜೋರಾಗಿ ಕೊಡವಿ ಕೋಪದಿಂದ ಕಿರ್ಚಿದ್ಲು. ವಿರಾಜ್, ನನ್ನ ಲೈಫ್ನ ಆ ಬ್ಯೂಟಿಫುಲ್ 3 ವರ್ಷಗಳನ್ನ ನಿನ್ನಂತ ಒಬ್ಬ ಕ್ಯಾರೆಕ್ಟರ್ಲೆಸ್ ವ್ಯಕ್ತಿ ಜೊತೆ ಕಳೆದಿದ್ದೀನಿ ಅಂತ ನೆನೆಸ್ಕೊಂಡ್ರೆ ನನಗೆ ನನ್ನ ಮೇಲೇನೆ ಅಸಹ್ಯ ಆಗ್ತಿದೆ. ದಯವಿಟ್ಟು ಈ ಕ್ಷಣನೇ ಇಲ್ಲಿಂದ ಹೊರಟು ಹೋಗು. ಇಂದಿನಿಂದ ನಿನ್ನ ಆ ಮೂರ್ಖ ಮುಖವನ್ನ ನನಗೆ ಯಾವತ್ತೂ ತೋರಿಸ್ಬೇಡ. ಅನ್ವಿತಾ ಇಷ್ಟೊಂದು ಜೋರಾಗಿ ಹೇಳಿದ್ಮೇಲೂ ವಿರಾಜ್ ಮೇಲೆ ಯಾವುದೇ ಎಫೆಕ್ಟ್ ಆಗ್ಲಿಲ್ಲ. ಅವನು ಇನ್ನೂ ಒರಟನಂತೆ ಆಡೋಕೆ ಸ್ಟಾರ್ಟ್ ಮಾಡ್ದ. ಅವನು ಬಲವಂತವಾಗಿ ಅನ್ವಿತಾಳ ಕೈ ಹಿಡಿದು ತನ್ನ ಮಾತನ್ನ ಒಪ್ಪಿಕೊಳ್ಳುವಂತೆ ಫೋರ್ಸ್ ಮಾಡೋಕೆ ಟ್ರೈ ಮಾಡ್ದ. ಅವನ ಆ ಅಸಹ್ಯ ಮಾತುಗಳು ಮತ್ತು ಕೀಳು ಆಲೋಚನೆಯಿಂದ ಆಲ್ರೆಡಿ ಒಡೆದು ಹೋಗಿದ್ದ ಅನ್ವಿತಾಗೆ ತಡೆಯಲಾರದಷ್ಟು ಸಿಟ್ಟು ಬಂತು. ಅವಳು ಸಡನ್ ಆಗಿ ವಿರಾಜ್ ಕೆನ್ನೆಗೆ ಗಟ್ಟಿಯಾಗಿ ಒಂದು ಹೇಟ್ ಕೊಟ್ಲು. ಆ ಹೊಡೆತದ ಶಬ್ದ ವಿರಾಜ್ನ ಪುರುಷ ಅಹಂಕಾರವನ್ನ ಕೆರಳಿಸ್ತು. ಅವನು ಸಿಟ್ಟಿನಿಂದ ಅನ್ವಿತಾಳನ್ನ ಗಟ್ಟಿಯಾಗಿ ಹಿಂದಕ್ಕೆ ತಳ್ಳಿ ಅವಳನ್ನ ಬೆಡ್ ಮೇಲೆ ಬೀಳಿಸ್ದ. ಅವಳು ಅವನ ಈ ಅನಿರೀಕ್ಷಿತ ಕ್ರೂರ ರಿಯಾಕ್ಷನ್ಗೆ ರೆಡಿಯಾಗಿರ್ಲಿಲ್ಲ. ಹಾಗಾಗಿ ಆ ರಭಸಕ್ಕೆ ಹಾಸಿಗೆಯ ಮೇಲೆ ಬಿದ್ಲು. ಅವಳು ಎದ್ದೇಳುವ ಮುನ್ನವೇ ವಿರಾಜ್ ಅವಳ ಕೈಗಳನ್ನ ಕ್ರೂರವಾಗಿ ಇಕ್ಕಳದಂತೆ ಹಿಡಿದು ಕೋಪದಿಂದ ನಡುತ್ತಾ ತನ್ನ ಕೆಂಪಾಗಿದ್ದ ಕಣ್ಣುಗಳಿಂದ ಅವಳನ್ನೇ ದಿಟ್ಟಿಸ್ತಾ ಹೇಳ್ದ, ನಿನ್ ಗಂಡನ ಮೇಲೆನೆ ಕೈ ಎತ್ತೋಷ್ಟು ಧೈರ್ಯ ಬಂದ್ಬಿಟ್ಟಿದ್ಯಾ ನಿನ್ಗೆ? ನಾನ್ ಯಾವತ್ತಿನಿಂದ ನಿನ್ಗೆ ಪ್ರೀತಿಯಿಂದ ವಿಷಯಗಳನ್ನ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಿದ್ದೀನಿ ಗೊತ್ತಾ? ಇದೆಲ್ಲ ಹೇಳ್ತಿರೋದು ನಿನ್ನದೇ ಒಳ್ಳೇದಕ್ಕೆ. ಆದ್ರೆ ನಿಮ್ಮಂತ ಹೆಣ್ಮಕ್ಳಿಗೆ ಪ್ರೀತಿಯ ಭಾಷೆ ಪಟ್ಟಾನೆ ಅರ್ಥ ಆಗಲ್ಲಲ್ಲ. ನಿನ್ನ ಈ ಸೌಂದರ್ಯದ ಬಗ್ಗೆ ನಿನ್ಗೆ ತುಂಬಾ ಹೆಮ್ಮೆ ಅಲ್ವಾ? ಆದ್ರೆ ನೆನ್ಪಿಟ್ಕೊ, ಈ ಬ್ಯೂಟಿನೇ ಒಂದು ದಿನ ನಿನ್ ಪಾಲಿಗೆ ದೊಡ್ಡ ಶತ್ರು ಆಗುತ್ತೆ. ನೀನು ಒಮ್ಮೆ ಈ ಮನೆಯಿಂದ ಆಚೆ ಹೋದ್ರೆ ಗೊತ್ತಾಗುತ್ತೆ ಈ ಪ್ರಪಂಚದಲ್ಲಿ ಎಂತೆಂತಹ ರಾಕ್ಷಸರಿದ್ದಾರೆ ಅಂತ. ನಾನು ನಿನ್ನ ಪ್ರೊಟೆಕ್ಟ್ ಮಾಡೋಕೆ ನೋಡ್ತಿದ್ದೀನಿ. ನಿನ್ನ ಹೆತ್ತ ಪೇರೆಂಟ್ಸ್ ಆಲ್ರೆಡಿ ನಿನ್ನಿಂದ ದೂರವಾಗಿದ್ದಾರೆ. ನೀನು ಯಾವುದಕ್ಕೂ ಅಸಮರ್ಥಳು. ಮುಂದೆ ಒಂಟಿಯಾಗಿ ಏನ್ ಮಾಡ್ಬೇಕು, ಏನಾದ್ರೂ ಪ್ಲಾನ್ ಇದೆಯಾ ನಿನ್ನ ಹತ್ರ? ಇನ್ಮೇಲೆ ನೀನು ಉಳಿದಿರೋ ಒಂದೇ ಒಂದು ಆಪ್ಷನ್ ಅಂದ್ರೆ ಅದು ನಾನ್ ಮಾತ್ರ. ಸೊ ನಾನ್ ಹೇಳಿದ ಹಾಗೆ ಕೇಳ್ಕೊಂಡು ಸುಮ್ಮನೆ ಇರು. ಅಂಡರ್ಸ್ಟುಡ್? ಅವನ ಆ ಮೃಗಿಯ ಹಿಡಿತದಿಂದಾಗಿ ಅನ್ವಿತಾಳ ಮಣಿಕಟ್ಟುಗಳಲ್ಲಿ ವಿಪರೀತ ಪೇನ್ ಆಗ್ತಿತ್ತು. ಕಣ್ಣುಗಳಿಂದ ಕಣ್ಣೀರ್ ಹರಿತಾ ಇತ್ತು. ಅವಳು ತನ್ನಲ್ಲಿದ್ದ ಇಡೀ ಶಕ್ತಿಯನ್ನ ಉಪಯೋಗಿಸಿ ವಿರಾಜ್ನನ್ನ ಜೋರಾಗಿ ಮುಂದಕ್ಕೆ ತಳ್ಳಿದ್ಲು. ಅವನು ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಪಕ್ಕಕ್ಕೆ ಸರಿದಿದ್ದಷ್ಟೇ ತಡ. ಈ ಬಾರಿ ಅವನ ಕೋಪ ಎಲ್ಲ ಲಿಮಿಟ್ಸ್ ಮೀರಿತ್ತು. ಅವನು ತನ್ನ ಇಡೀ ಹತಾಶೆ ಮತ್ತು ಸಿಟ್ಟನ್ನ ಅನ್ವಿತಾಳ ಮೇಲೆ ದೈಹಿಕ ದೌರ್ಜನ್ಯದ ರೂಪದಲ್ಲಿ ಹೊರಹಾಕ್ದ. ಇಡೀ ಮಾನವೀಯತೆಗೆ ನಾಚಿಕೆ ಪಡುವ ರೀತಿಯಲ್ಲಿ ಅವನು ಬಿಹೇವ್ ಮಾಡ್ದ. ತನಗಿಂತ ಅರ್ಧದಷ್ಟು ಗಾತ್ರವಿದ್ದ ಅನ್ವಿತಾಳ ಮೇಲೆ ಅವನು ತೋರಿದ ಆ ಕ್ರೌರ್ಯ ನಿಜಕ್ಕೂ ಅಸಹ್ಯವಾಗಿತ್ತು. ವಿರಾಜ್ ಅಲ್ಲಿಂದ ಹೊರಟು ಹೋದ್ಮೇಲೂ ಅನ್ವಿತಾ ಕಂಪ್ಲೀಟ್ ಆಗಿ ಅಘಾತದ ಸ್ಥಿತಿಯಲ್ಲಿ ಅಲ್ಲೇ ಬೆಡ್ ಮೇಲೆ ಬಿದ್ದಿದ್ಲು. ತನಗಾದ ಆ ದೈಹಿಕ ಗಾಯಗಳ ಅರಿವು ಕೂಡ ಅವಳಿಗೆ ಇರಲಿಲ್ಲ. ಅವಳು ಹೇಗೋ ಕಷ್ಟಪಟ್ಟು ಎದ್ದು ಬಾತ್ರೂಮ್ ತಲುಪಿದ್ಲು. ಅಲ್ಲಿದ್ದ ದೊಡ್ಡ ಮಿರರ್ನಲ್ಲಿ ತನ್ನ ಮುಖ ನೋಡ್ಕೊಂಡಾಗ ಅವಳಿಗೆ ಶಾಕ್ ಆಯ್ತು. ಅವಳ ಮುಖದ ಮೇಲೆ, ಕುತ್ತಿಗೆಯ ಮೇಲೆ ದೌರ್ಜನ್ಯದ ಕಲೆಗಳು ಎದ್ದು ಕಾಣ್ತಿದ್ವು. ತಲೆ ಕೂದಲೆಲ್ಲ ಕಂಪ್ಲೀಟ್ ಆಗಿ ಮುಖದ ಮೇಲೆ ಹರಡಿತ್ತು. ರಾತ್ರಿ ಇಡೀ ಹತ್ತಿದ್ದರಿಂದ ಕಣ್ಣುಗಳು ವಿಪರೀತ ಊದ್ಕೊಂಡಿದ್ವು. ಆಗ್ಲೇ ಅವಳಿಗೆ ಅರ್ಥ ಆಗಿದ್ದು ತನ್ನ ಮೇಲೆ ಎಂತಹ ದೊಡ್ಡ ಬಿರುಗಾಳಿ ಹಾದು ಹೋಗಿದೆ ಅಂತ. ಕನ್ನಡಿಯಲ್ಲಿ ತನ್ನ ಆ ಸ್ಥಿತಿ ನೋಡಿದ ಅನ್ವಿತಾ ತಡೆಲಾರದೆ ನೋವಿನಿಂದ ಜೋರಾಗಿ ಕಿರ್ಚಿದ್ಲು. ಆ ನೋವಿನ ತೀವ್ರತೆ ಎಷ್ಟಿತ್ತು ಅಂದ್ರೆ ಕನಸಿನಲ್ಲಿ ಅದೇ ಕರಾಳ ಘಟನೆಯನ್ನ ಮತ್ತೆ ನೋಡಿದ ಅನ್ವಿತಾ ವಾಸ್ತವದಲ್ಲಿ ತನ್ನ ಹಾಸ್ಟೆಲ್ ಬೆಡ್ ಮೇಲೆ ಜೋರಾಗಿ ಕಿರಿಸ್ತಾ ಸಡನ್ ಆಗಿ ಕಣ್ಬಿಟ್ಲು. ಅವಳ ಕಿರುಚಾಟದ ಸೌಂಡ್ ಕೇಳಿ ಪಕ್ಕದ ರೂಮ್ನಲ್ಲಿದ್ದ ರಿಧಿಮಾ ಎಂಬ ಹುಡುಗಿ ಗಾಬರಿಯಿಂದ ಅನ್ವಿತಾಳ ರೂಮ್ಗೆ ಓಡ್ ಬಂದ್ಲು. ಅದೃಷ್ಟವಶಾತ್ ಅನ್ವಿತಾಳ ರೂಮ್ ಒಳಗಿಂದ ಲಾಕ್ ಆಗಿರ್ಲಿಲ್ಲ. ಅನ್ವಿತಾ ಇಡೀ ಬಾಡಿ ಬೆವರಿನಿಂದ ತೊಯ್ದು ಹೋಗಿ ಕಂಪ್ಲೀಟ್ ಆಗಿ ಹೆದರಿ ಕುಳಿತಿರೋದನ್ನ ನೋಡಿ ರಿಧಿಮಾ ತಕ್ಷಣ ಪಕ್ಕದಲ್ಲಿದ್ದ ವಾಟರ್ ಬಾಟಲ್ ನಿಂದ ನೀರ್ ತಂದು ಅವಳಿಗೆ ಕುಡಿಯೋಕ್ ಕೊಟ್ಲು.
ಅನ್ವಿತಾ ಒಂದೇ ಉಸಿರಿಗೆ ಆ ನೀರನ್ನ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆದ್ಲು. ರಿಧಿಮಾ ಅವಳನ್ನ ಸಾಂತ್ವನ ಮಾಡ್ತಾ ಕೇಳಿದ್ಲು, ಈಗ ಸ್ವಲ್ಪ ಓಕೆನಾ ಫ್ರೆಂಡ್? ಯಾವ್ದಾದ್ರು ಬ್ಯಾಡ್ ಡ್ರೀಮ್ ಬಿತ್ತಾ? ಚಿಂತೆ ಮಾಡ್ಬೇಡ, ಕಾಲೇಜಿನ ಫಸ್ಟ್ ಡೇ ಅಲ್ವಾ, ಹೊಸ ಜಾಗದಲ್ಲಿ ನಿಲ್ಸೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆಮೇಲೆ ಈ ಹಾಸ್ಟೆಲ್ ಕೂಡ ನೀನ್ ಸ್ವಂತ ಮನೆ ತರಾನೇ ಅನ್ಸುತ್ತೆ. ಅಂದ್ಹಾಗೆ ಮೈ ಸೆಲ್ಫ್ ರಿಧಿಮಾ ನಾಯರ್, MBA ಫಸ್ಟ್ ಇಯರ್. ಹೀಗೆ ಹೇಳ್ತಾ ರಿಧಿಮಾ ಅನ್ವಿತಾ ಕಡೆ ತನ್ನ ಕೈ ಚಾಚಿದ್ಲು. ಅನ್ವಿತಾ ಅವಳಿಗೆ ಥ್ಯಾಂಕ್ಸ್ ಹೇಳಿ ತನ್ನ ಹೆಸರು ಹೇಳೋಕೆ ಹೋದ್ಲು. ಆದ್ರೆ ರಿಧಿಮಾ ಅವಳ ಮಾತನ್ನ ಮಧ್ಯದಲ್ಲೇ ತಡೆದು ನಗ್ತಾ ಹೇಳಿದ್ಲು, ಅನ್ವಿತಾ ಪಾಟೀಲ್, MBA ಫಸ್ಟ್ ಇಯರ್ ಸ್ಟೂಡೆಂಟ್, ಸೇಮ್ ಬ್ಯಾಚ್ ಅಲ್ವಾ? ಅನ್ವಿತಾಗೆ ಸ್ವಲ್ಪ ಆಶ್ಚರ್ಯ ಆಯ್ತು. ಅವಳ ಮುಖ ನೋಡಿ ರಿಧಿಮಾನೆ ಮುಂದುವರಿಸಿ ಹೇಳಿದ್ಲು, ಇಡೀ ಕಾಲೇಜ್ಗೆ ನಿನ್ ಪರಿಚಯ ಆವಾಗ್ಲೇ ಆಗಿದೆ ಅನ್ವಿ. ಸ್ವತಃ ನಿಹಾರಿಕಾ ಜೋಯಿಶ್ ಅವರೇ ಪರ್ಸನಲ್ ಆಗಿ ರೆಫರೆನ್ಸ್ ಕೊಟ್ಟು ಅಡ್ಮಿಷನ್ ಮಾಡಿಸಿರೋ ಹುಡುಗಿ ಅಂದ್ರೆ ಅವಳು ಖಂಡಿತ ಒಬ್ಬ ನಾರ್ಮಲ್ ಹುಡುಗಿ ಆಗಿರೋಕೆ ಸಾಧ್ಯನೇ ಇಲ್ಲ ಅಲ್ವಾ? ಯಾಕೋ ಗೊತ್ತಿಲ್ಲ, ರಿಧಿಮಾ ಆಡಿದ ಆ ಮಾತುಗಳು ಅನ್ವಿತಾಗೆ ಅಷ್ಟಾಗಿ ಇಷ್ಟ ಆಗ್ಲಿಲ್ಲ. ಈ VIP ಟ್ರೀಟ್ಮೆಂಟ್ ಮತ್ತು ಅತಿಯಾದ ಅಟೆನ್ಷನ್ ಅವಳಿಗೊಂಥರ ಇರಿಟೇಷನ್ ಕೊಡೋಕೆ ಸ್ಟಾರ್ಟ್ ಮಾಡಿತ್ತು. ಆದ್ರೆ ಅವಳು ಸದ್ಯಕ್ಕೆ ಏನ್ ಮಾಡೋಕ್ ಸಾಧ್ಯ ಇತ್ತು? ಕೆಲವು ಕ್ಷಣಗಳ ಕಾಲ ನಾರ್ಮಲ್ ಆಗಿ ಮಾತಾಡಿದ್ಮೇಲೆ ರಿಧಿಮಾ ಅನ್ವಿತಾಗೆ ಆರಾಮಾಗಿ ರೆಸ್ಟ್ ತಗೋ ಅಂತ ಹೇಳಿ ತನ್ನ ರೂಮ್ಗೆ ವಾಪಸ್ ಹೋದ್ಲು. ರಿಧಿಮಾ ಹೋದ್ಮೇಲೆ ಅನ್ವಿತಾ ತನ್ನ ಫೋನ್ ನಲ್ಲಿ ಟೈಮ್ ನೋಡಿದ್ಲು. ಆಗ್ಲೇ ಬೆಳಗಿನ ಜಾವ 3 ಗಂಟೆ ಆಗಿತ್ತು. ಅವಳು ಮತ್ತೆ ನಿದ್ದೆ ಮಾಡೋಕೆ ಬೆಡ್ ಮೇಲೆ ಮಲಗಿದ್ಲು. ಆದ್ರೆ ಆ ಕರಾಳ ವಾಸ್ತವ ಅವಳ ಕಣ್ಮುಂದೆ ಒಂದು ಸಿನಿಮಾದ ತರ ರೀಲ್ ಆಗ್ತಾ ಇತ್ತು.